ಇದು ಗೃಹ ಸಚಿವರ ಮಾತು. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಳ್ಳಾರಿಯಲ್ಲಿರುವ ನಾಗೇಂದ್ರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಬಳ್ಳಾರಿ ನಗರದ ನೆಹರು ಕಾಲೋನಿ ನಿವಾಸದ ಮೇಲೆ ದಾಳಿಯಾಗಿರೋದು. 2 ತಂಡಗಳಾಗಿ ಒಟ್ಟು 10 ಅಧಿಕಾರಿಗಳು ಆಗಮಿಸಿದ್ದಾರೆ, ಪರಿಶೀಲನೆ ಮಾಡುತ್ತಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಬಳ್ಳಾರಿಗೆ ಬಂದಿದೆ ಅಂತೆ ತಂಡ, ಅಂದ್ರೆ ಇಡಿ ಅಧಿಕಾರಿಗಳ ತಂಡ. ಸ್ಪಾಟಲ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಇದ್ರು, ಅಲ್ಲಿ ವಾಸ್ತವ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ರು. ಅವ್ರ ನಿವಾಸ ಹೇಗಿದೆ, ಎಷ್ಟು ಅಧಿಕಾರಿಗಳು ಬಂದ್ರು, ಆ ವೆಹಿಕಲ್ ಹೇಗಿದೆ, ಎಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲಾ ಕಡೆ ಕೂಡ ಎಲ್ಲೆಲ್ಲಿ ದಾಳಿಯಾಗಿದೆಯೋ ಪ್ರತಿ ಸ್ಥಳದಲ್ಲೂ ಕೂಡ ನಮ್ಮ ಸಹೋದ್ಯೋಗಿಗಳು ಅಂದ್ರೆ ನಮ್ಮ ಪ್ರತಿನಿಧಿಗಳು ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಆಗ್ತಾ ಇರುವಂತಹ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸ ಆಗ್ತಾ ಇದೆ. ಶಾಸಕರ ಕಚೇರಿ ಇರಬಹುದು, ಶಾಸಕರ ನಿವಾಸ ಇರಬಹುದು, ಬಿ ನಾಗೇಂದ್ರ ಅವರ ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ನಿವಾಸ, ವಾಲ್ಮೀಕಿ ನಿಗಮದ ಕಚೇರಿ, ಎಲ್ಲ ಕಡೆ ಕೂಡ ನಮ್ಮ ಪ್ರತಿನಿಧಿಗಳು ಬೀಡು ಬಿಟ್ಟಿದ್ದಾರೆ. ಪ್ರತಿ ಕ್ಷಣದ ಮಾಹಿತಿನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಒಂದ್ ಕಡೆ ದೃಶ್ಯ ನೋಡ್ತಾ ಇರೋದು ಇದು ಬಳ್ಳಾರಿಯಲ್ಲಿರುವ ನಿವಾಸ, ಬಿ ನಾಗೇಂದ್ರ ಅವರಿಗೆ ಸೇರಿರುವಂತಹ ನಿವಾಸ. 2 ತಂಡಗಳ ಅಧಿಕಾರಿಗಳ ಆಗಮನ. ಯೆಲ್ಲೋ ಬೋರ್ಡ್ ವೆಹಿಕಲ್ ಅಂದ್ರೆ ಬಾಡಿಗೆ ಕಾರಲ್ಲೇ ಆಗಮಿಸಿದ್ದಾರಂತೆ ಅಧಿಕಾರಿಗಳು. ಬೆಳಗ್ಗೆ 5 ಗಂಟೆಗೆ ಬಂದು ಡೋರ್ ಓಪನ್ ಮಾಡಿಸಿದ್ದಾರೆ ಅಧಿಕಾರಿಗಳು. ನಾಗೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳ ನಿರಂತರವಾಗಿ ಶೋಧ ಮುಂದುವರಿತಾ ಇದೆ. ಸತತ 4 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳ ದಾಖಲೆ ಪರಿಶೀಲನೆ ಕಾರ್ಯ ಆಗ್ತಾ ಇರೋದು. ಬೆಂಗಳೂರಿನಿಂದ ಇಡಿ ಅಧಿಕಾರಿಗಳ ತಂಡದಿಂದ ದಾಳಿಯಾಗಿದೆ. ಮಾಜಿ ಸಚಿವ ಬಿ ನಾಗೇಂದ್ರ ಆಪ್ತರ ಮನೆ ಮೇಲೂ ಕೂಡ ದಾಳಿಯಾಗಿದೆ ಅಂತೆ. ನಾಗೇಂದ್ರ ಆಪ್ತರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿತ್ತು ಅನ್ನುವಂತಹ ವಿಚಾರ ನಾವಾಗ್ಲೇ ಹೇಳ್ತಾ ಇದ್ವಲ್ಲ. 700 ಅಕೌಂಟ್ ಎಲ್ಲರೂ ಕೂಡ ಈ ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ಕೆಲ ಅಧಿಕಾರಿಗಳ ಆಪ್ತ ವಲಯದಲ್ಲಿದ್ದಂಥವರ ಅಕೌಂಟ್ಗಳೇ ಎಲ್ಲವೂ ಕೂಡ. ಯಾರೋ ಫಲಾನುಭವಿಗಳಲ್ಲ, ಬೇರೆ ಯಾರೋ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿರೋದಲ್ಲ, ಇವರ ಆಪ್ತರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅವರ ಆಪ್ತರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಇನ್ನು ಕೆಲವು ಅಕೌಂಟ್ಗಳು ಪರಮಾಪ್ತ ಅಕೌಂಟ್ಗಳು ಇರುತ್ತೆ. ಆಪ್ತ ಅಕೌಂಟ್ಗಳು ಮಾತ್ರ ಅಲ್ಲ, ಪರಮಾಪ್ತ ಅಕೌಂಟ್. ಸೊ ಅದರ ಬಗ್ಗೆ ಬಹಳ ಚರ್ಚೆ ಇದೆ. ಯಾಕಂದ್ರೆ ನಾಗೇಂದ್ರ ಅವರ ವಿಚಾರಕ್ಕೆ ಫ್ಯಾಮಿಲಿ ಮ್ಯಾಟರ್ಸ್, ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಪರಮಾಪ್ತ ಅಕೌಂಟ್ಗಳು ಕೂಡ ಸ್ವಲ್ಪ ದುಡ್ಡು ಹೋಗಿದೆ ಅಂತ. ನಾಗರಾಜ್ ಅವರ ಪಾತ್ರ ಇದೆ, ನೆಕ್ಕುಂಟಿ ನಾಗರಾಜ್ ಅವರ ಪಾತ್ರ, ಮಾಸ್ಟರ್ ಮೈಂಡ್. ಓಕೆ, ಆ ಮನೆ ಹೇಗಿದೆ ಅದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ರೇಣುಕಾರಾಧ್ಯ ಮಾಡಿಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಸಚಿವ ಬಿ ನಾಗೇಂದ್ರ ಅವರಿಗೆ ಶಾಕ್ ನೀಡಿರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು ಇವತ್ತು ಬಳ್ಳಾರಿ ನಗರದ ನೆಹರು ಕಾಲೋನಿಯಲ್ಲಿ ಇರ್ತಕ್ಕಂಥ ನಿವಾಸ ಸೇರಿದಂತೆ ಒಟ್ಟು ರಾಜ್ಯದ 18 ಕಡೆಗೆ ಇಡಿ ದಾಳಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿ ಇರ್ತಕ್ಕಂಥ ನಾಗೇಂದ್ರ ನಿವಾಸದಲ್ಲಿ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ತಡವಾಗಿ ಆದರೂ ಕೂಡ ಇಡಿ ಅಧಿಕಾರಿಗಳು ಈಗ ಬಳ್ಳಾರಿ ನಗರ ಸೇರಿದಂತೆ ಬೇರೆ ಬೇರೆ ಕಡೆ ದಾಳಿಯನ್ನು ನಡೆಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸುಮಾರು ಎಷ್ಟು ಜನ ಇದ್ದಾರೆ ಅವರೆಲ್ಲರ ಮನೆ ಮೇಲೆ ಕೂಡ ದಾಳಿಯಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಕೇವಲ ನಾಗೇಂದ್ರ ಮಾತ್ರವಲ್ಲ, ನಾಗೇಂದ್ರನ ಆಪ್ತರ ಮನೆಯ ಮೇಲೂ ಕೂಡ ದಾಳಿಯಾಗಿದೆ ಅನ್ನುವ ಒಂದು ಖಚಿತವಾದ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಈ ಹಿಂದೆ ನಾಗೇಂದ್ರ ಅವರ ಆಪ್ತರ ಅಕೌಂಟ್ಗೆ ಹೆಚ್ಚು ಹಣ ಹೋಗಿತ್ತು, ಅವರೆಲ್ಲರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಬಳ್ಳಾರಿಯ ನಗರದಲ್ಲಿ ಸುಮಾರು 10 ಅಧಿಕಾರಿಗಳ ತಂಡ 2 ವಿಭಾಗಗಳನ್ನು ಮಾಡಿಕೊಂಡು, ಅಂದರೆ 2 ತಂಡಗಳನ್ನು ಮಾಡಿಕೊಂಡು ಬೆಳಗ್ಗೆ 5 ಗಂಟೆಯಿಂದ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದೆ. ಇದೇ ಮನೆಯಲ್ಲಿ, ಅಂದರೆ ನಾಗೇಂದ್ರ ಅವರ ನೆಹರು ಕಾಲೋನಿ ಇರತಕ್ಕಂಥ ಇದೇ ಮನೆಯಲ್ಲಿ ಈಗ ಒಳಗೆ ನಾಗೇಂದ್ರ ಅವರ ಕಚೇರಿ ಮತ್ತು ಒಳಗಡೆ ಯಾವೆಲ್ಲ ದಾಖಲೆಗಳಿದ್ದಾವೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಬಳ್ಳಾರಿಯ ನಾಗೇಂದ್ರ ಆಪ್ತರೇನಿದ್ದರೆ ಅವರ ಮನೆಯ ಮೇಲೂ ಕೂಡ ದಾಳಿ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರಿಗೆ ನಿಕಟವರ್ತಿಗಳು ಯಾರಿದ್ದಾರೆ, ಅವರ ಅಕೌಂಟ್ಸ್ಗಳನ್ನು ಯಾರು ನೋಡ್ಕೊಳ್ತಾ ಇದ್ರು ಅವರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೂ ಪ್ರಮುಖವಾಗಿ ಹೇಳೋದಾದರೆ ಇದು ನಾಗೇಂದ್ರ ಅವರಿಗೆ ಎಕ್ಸ್ಪೆಕ್ಟೆಡ್ ಆಗಿತ್ತು. ಯಾಕಂದರೆ ನಾಗೇಂದ್ರ ಅವರು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಈ ಹಿಂದೆ CID ತನಿಖೆಯನ್ನು ಎದುರಿಸಿದ್ದಾರೆ, ಜೊತೆಗೆ ಇಡಿ ತನಿಖೆಯನ್ನು ಕೂಡ ಎದುರಿಸಿದ್ದಾರೆ. ಹೀಗಾಗಿ ತಡವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಏನು ದಾಖಲೆಗಳು ಸಿಗ್ತವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇನ್ನು ನಾಗೇಂದ್ರ ಅವರು ಬೆಂಗಳೂರಿನಲ್ಲಿದ್ದಾರೆ. ಈಗ ಅವರ ಸಂಬಂಧಿಗಳು ಕೂಡ ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.